ನಮಸ್ಕಾರ. ಹಿಂದೂ ಪುರಾಣಗಳ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾನೇ ಶಕ್ತಿಶಾಲಿ ಹಾಗೇನೆ ಅಷ್ಟೇ ಸಂಕೀರ್ಣವಾದ ದೇವತೆಗಳ ಒಂದು ಗುಂಪು ನಮ್ಮ ಗಮನ ಸೆಳೆಯುತ್ತೆ. ಅವರೇ ಸಪ್ತಮಾತೃಕೆಯರು ಅಂದ್ರೆ 7 ದೈವಿಕ ತಾಯಂದಿರು. ಬನ್ನಿ ಇವತ್ತು ಅವರ ಆ ಒಂದು ರಹಸ್ಯಮಯ ಪ್ರಪಂಚದೊಳಗೆ ಹೋಗಿ ಅವರು ಯಾರು, ಅವರ ಮಹತ್ವ ನಿಜಕ್ಕೂ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ ಇದು. ಈ ದೇವತೆಗಳು ಉಗ್ರ ಯೋಧರ ಅಥವಾ ಎಲ್ಲರನ್ನೂ ಪೋಷಿಸುವ ತಾಯಂದಿರ? ಯಾಕಂದ್ರೆ ಇವರಲ್ಲಿ ಈ 2 ಗುಣಗಳೂ ಇವೆ. ಒಂದೇ ಸಮಯದಲ್ಲಿ ಭಯ ಹುಟ್ಟಿಸುವಷ್ಟು ಉಗ್ರರೂಪ, ಅದೇ ಸಮಯದಲ್ಲಿ ಸೌಮ್ಯವಾದ ಮಾತೃವಾತ್ಸಲ್ಯ. ಇದನ್ನ ಇವರು ಹೇಗ್ ಹೊಂದಿದ್ದಾರೆ? ಈ ಒಂದು ವಿರೋಧಾಭಾಸವೇ ಇದೆಯಲ್ಲ, ಇದೇ ಅವರ ಕಥೆಯನ್ನ ಇಷ್ಟು ಇಂಟ್ರೆಸ್ಟಿಂಗ್ ಮಾಡೋದು. ಹಾಗಾದ್ರೆ ಮೂಲಭೂತವಾಗಿ ಇವರು ಯಾರು? ಸಪ್ತಮಾತೃಕೆಯರು ಅಂದ್ರೆ ಪ್ರಮುಖ ಗಂಡು ದೇವತೆಗಳ ಶಕ್ತಿಗಳು. ಅಂದ್ರೆ ಅವರ ಕ್ರಿಯಾಶೀಲ ಸ್ತ್ರೀರೂಪದ ಶಕ್ತಿ ಅಂತ ಅರ್ಥ. ಧರ್ಮವನ್ನ ರಕ್ಷಿಸೋಕೆ, ಕೆಟ್ಟದ್ದನ್ನ ನಾಶ ಮಾಡೋಕೆ ಇವರೆಲ್ಲರೂ ಒಂದಾಗಿ ಒಂದು ದೈವಿಕ ಶಕ್ತಿಯಾಗಿ ಕೆಲಸ ಮಾಡ್ತಾರೆ. ನೋಡಿ ಇಲ್ಲಿ, ಪ್ರತಿಯೊಬ್ಬ ಮಾತೃಕೆಯೂ ಒಬ್ಬ ದೇವತೆಗೆ ಹೇಗೆ ಸಂಬಂಧಪಟ್ಟಿದ್ದಾಳೆ ಅಂತ. ನಮ್ಮ ಈ ಪಟ್ಟಿಯಲ್ಲಿ ಮೊದಲು ಬರೋಳು ಬ್ರಾಹ್ಮಿಣಿ, ಸೃಷ್ಟಿಯ ಮೂಲಶಕ್ತಿ, ಜೊತೆಗೆ ದೈವಿಕ ಜ್ಞಾನದ ಸಂಕೇತ ಇವಳು. ಬ್ರಾಹ್ಮಿಣಿ ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮನ ಶಕ್ತಿ. ಅವಳ ವಾಹನ ಹಂಸ. ಹಂಸಕ್ಕೆ ಹಾಲು ಮತ್ತೆ ನೀರನ್ನ ಬೇರೆ ಮಾಡೋ ಶಕ್ತಿ ಇದೆ ಅಲ್ವಾ? ಅದೇ ರೀತಿ ಸರಿ ತಪ್ಪುಗಳನ್ನ ವಿವೇಚನೆ ಮಾಡುವ ಜ್ಞಾನವನ್ನ ಇದು ಸಂಕೇತಿಸುತ್ತೆ. ಅವಳ ಕೈಯಲ್ಲಿರೋ ಜಪಮಾಲೆ ಮತ್ತು ಕಮಂಡಲು ಆಧ್ಯಾತ್ಮಿಕ ಶಿಸ್ತು ಮತ್ತು ಸೃಷ್ಟಿಯ ಮೂಲವನ್ನ ನಮಗೆ ನೆನಪಿಸುತ್ತೆ. ಮುಂದಕ್ಕೆ ನೋಡೋದಾದ್ರೆ ವೈಷ್ಣವಿ, ಇಡೀ ವಿಶ್ವದ ಸಂರಕ್ಷಕಿ, ಸಮತೋಲನದ ಶಕ್ತಿ. ವಿಷ್ಣುವಿನ ಶಕ್ತಿಯಾಗಿರುವ ವೈಷ್ಣವಿ ಗರುಡನ ಮೇಲೆ ಸವಾರಿ ಮಾಡ್ತಾಳೆ. ಅವಳ ಕೈಯಲ್ಲಿರೋ ಶಂಖ ಓಂ ಅನ್ನೋ ದೈವಿಕ ನಾದವನ್ನ ಪ್ರತಿನಿಧಿಸಿದ್ರೆ, ಸುದರ್ಶನ ಚಕ್ರ ಧರ್ಮವನ್ನ ಕಾಪಾಡೋಕೆ ಅವಳು ಸದಾ ಸಿದ್ಧ ಅನ್ನೋದನ್ನ ತೋರಿಸುತ್ತೆ. ಆದರೆ ಇವೆಲ್ಲವನ್ನೂ ಅವಳು ಮಾಡೋದು ಕರುಣೆಯಿಂದ ಅನ್ನೋದು ವಿಶೇಷ. ಮೂರನೇ ಮಾತೃಕೆ ಮಹೇಶ್ವರಿ, ಲಯಕಾರಕ ಶಿವನ ಉಗ್ರ ಶಕ್ತಿ. ಆದ್ರೆ ಅವಳ ಕೆಲ್ಸ ಬರೀ ನಾಶ ಮಾಡೋದಲ್ಲ, ನಮ್ಮಲ್ಲಿರೋ ಅಜ್ಞಾನವನ್ನ ನಾಶ ಮಾಡೋದು. ಮಹೇಶ್ವರಿ ಅಂದ್ರೆ ಸಾಕ್ಷಾತ್ ಶಿವನ ಶಕ್ತಿಯ ರೂಪ. ಅವಳ ವಾಹನ ನಂದಿ. ಕೈಯಲ್ಲಿರೋ ತ್ರಿಶೂಲ ಭೂತ, ವರ್ತಮಾನ, ಭವಿಷ್ಯ ಈ 3 ಕಾಲಗಳನ್ನ ನಿಯಂತ್ರಿಸೋ ಶಕ್ತಿಯ ಸಂಕೇತ. ಡಮರುವಿನ ನಾದ ಸೃಷ್ಟಿಯ ತಾಳವನ್ನ ನೆನಪಿಸುತ್ತೆ. ನಮ್ಮ ಅಹಂಕಾರವನ್ನ ನಾಶ ಮಾಡಿ ನಿಜವಾದ ಆಧ್ಯಾತ್ಮಿಕ ಜಾಗೃತಿಗೆ ದಾರಿ ಮಾಡ್ಕೊಡೋಳೆ ಈ ಮಹೇಶ್ವರಿ. ನಾಲ್ಕನೆಯವಳು ಇಂದ್ರಾಣಿ, ಧೈರ್ಯ ಮತ್ತೆ ದೈವಿಕ ನಾಯಕತ್ವದ ಪ್ರತೀಕ. ದೇವತೆಗಳ ರಾಜ ಇಂದ್ರನ ಶಕ್ತಿಯೇ ಇಂದ್ರಾಣಿ. ಐರಾವತನ ಮೇಲೆ ಕೂತು ಕೈಯಲ್ಲಿ ವಜ್ರಾಯುಧ ಹಿಡಿದಿರ್ತಾಳೆ. ಆ ವಜ್ರಾಯುಧ ಬರೀ ಒಂದು ಅಸ್ತ್ರ ಅಲ್ಲ, ಅದು ಮುರಿಯಲಾಗದ ಸಂಕಲ್ಪ, ದೃಢವಾದ ನಾಯಕತ್ವ ಮತ್ತೆ ನ್ಯಾಯವನ್ನ ಎತ್ತಿಹಿಡಿಯೋ ಶಕ್ತಿಯ ಸಂಕೇತ. ಈಗ ಬರೋಣ 5ನೇ ಮಾತೃಕೆಗೆ. ಇವಳೇ ಕೌಮಾರಿ, ಯುದ್ಧ ದೇವತೆಯ ಶೌರ್ಯ ಮತ್ತು ನಿರ್ಭಯತೆಗೆ ಇವಳೇ ರೂಪ. ಯುದ್ಧ ದೇವತೆ ಕಾರ್ತಿಕೇಯನ ಶಕ್ತಿಯೇ ಕೌಮಾರಿ. ಅವಳ ವಾಹನ ನವಿಲು. ಕೈಯಲ್ಲಿ ಭರ್ಜಿ ಅಂದ್ರೆ ವೇಲ್ ಹಿಡಿದಿರ್ತಾಳೆ. ಇದರ ಅರ್ಥ ಏನು ಗೊತ್ತಾ? ನಮ್ಮಲ್ಲಿರೋ ಭ್ರಮೆ ಮತ್ತೆ ಭಯದ ಪರದೆಯನ್ನ ಚುಚ್ಚಿ ಸತ್ಯವನ್ನ ಹೊರಗೆ ತರುವ ಏಕಾಗ್ರತೆಯ ಸಂಕೇತ ಅದು. 6ನೇ ಸ್ಥಾನದಲ್ಲಿ ಬರೋಳು ವಾರಾಹಿ, ತನ್ನ ವಿಶಿಷ್ಟ ರೂಪದಿಂದಲೇ ಗುರುತಿಸಲ್ಪಡುವ ಒಬ್ಬ ಉಗ್ರ ರಕ್ಷಕಿ. ವಿಷ್ಣುವಿನ ವರಾಹ ಅವತಾರದ ಶಕ್ತಿಯೇ ಈಕೆ, ಅದಕ್ಕೆ ಹಂದಿಯ ಮುಖ. ವಾರಾಹಿ ಬರೀ ರಾಕ್ಷಸರನ್ನ ಸಂಹಾರ ಮಾಡೋದಲ್ಲ, ನಮ್ಮನ್ನ ಕಾಡುವ ದುಷ್ಟಶಕ್ತಿಗಳು, ಮಾಟಮಂತ್ರ ಅಷ್ಟೇ ಅಲ್ಲ, ನಮ್ಮಲ್ಲಿ ಆಳವಾಗಿ ಬೇರೂರಿರೋ ಕರ್ಮದ ಅಸಮತೋಲನಗಳಿಂದ ಕೂಡ ರಕ್ಷಣೆ ನೀಡೋ ಪ್ರಬಲ ದೇವತೆ. ಮತ್ತು ಕೊನೆಯದಾಗಿ ಅತ್ಯಂತ ಭಯಾನಕ ಆದ್ರೆ ಅಷ್ಟೇ ಶಕ್ತಿಶಾಲಿಯಾದ ಮಾತೃಕೆ ಚಾಮುಂಡ. ಚಂಡ ಮುಂಡ ಅನ್ನೋ ರಾಕ್ಷಸರನ್ನ ಸಂಹಾರ ಮಾಡೋಕೆ ದೇವಿಯಿಂದ ಹುಟ್ಟಿದವಳೇ ಚಾಮುಂಡ. ಅವಳನ್ನು ನೋಡಿದ್ರೆ ಭಯ ಆಗಬಹುದು, ಅಷ್ಟು ಕೃಶವಾದ ರೂಪ. ಯಾಕೆಂದ್ರೆ ಈ ಭೌತಿಕ ಶರೀರದ ಮೇಲಿನ ವ್ಯಾಮೋಹವನ್ನ ಬಿಡಬೇಕು ಅನ್ನೋದನ್ನ ಅದು ಸೂಚಿಸುತ್ತೆ. ಅವಳು ಶವದ ಮೇಲೆ ಸವಾರಿ ಮಾಡ್ತಾಳೆ, ಅಂದ್ರೆ ಸಾವು ಮತ್ತು ಸಾವಿನ ಭಯದ ಮೇಲೆ ಸಂಪೂರ್ಣ ಗೆಲುವು ಸಾಧಿಸಿದ್ದಾಳೆ ಅಂತ ಅರ್ಥ. ಹೌದು, ಈ ಮಾತೃಕೆಯರೆಲ್ಲ ಸೇರಿ ರಕ್ತಬೀಜಾಸುರನಂತ ಘೋರ ರಾಕ್ಷಸರನ್ನ ಸಂಹಾರ ಮಾಡಿದ್ರು. ಆದ್ರೆ ಒಂದು ನಿಮಿಷ ಯೋಚಿಸಿ, ನಿಜವಾದ ರಾಕ್ಷಸರು ನಮ್ಮ ಹೊರಗಡೆ ಇಲ್ಲ, ಬದಲಾಗಿ ನಮ್ಮ ಮನಸ್ಸಿನಲ್ಲೇ ಇದ್ರೆ. ಹೌದು, ಪ್ರಾಚೀನ ಗ್ರಂಥಗಳು ಹೇಳೋದು ಇದನ್ನೇ, ನಿಜವಾದ ಯುದ್ಧ ಇರೋದು ನಮ್ಮ ಮನಸ್ಸಿನೊಳಗೆ. ವರಹ ಪುರಾಣ ನಮಗೆ ಒಂದು ಅದ್ಭುತವಾದ ವಿಚಾರವನ್ನ ಹೇಳುತ್ತೆ. ಇಲ್ಲಿ ಮಾತೃಕೆಯರು ಕೇವಲ ದೇವತೆಗಳಲ್ಲ, ಅವರು ನಮ್ಮ ಮನಸ್ಸನ್ನ ಶುದ್ಧ ಮಾಡುವ ಶಕ್ತಿಗಳು. ನೋಡಿ, ಇಲ್ಲಿ ಕಾಣ್ತಿರೋ ಹಾಗೆ ಪ್ರತಿಯೊಬ್ಬ ದೇವತೆನೂ ನಮ್ಮೊಳಗಿನ ಒಂದೊಂದು ಕೆಟ್ಟ ಗುಣವನ್ನ ಅಂದ್ರೆ ದುರ್ಗುಣವನ್ನ ನಾಶ ಮಾಡ್ತಾಳೆ. ಬ್ರಾಹ್ಮಿಣಿ ಅಹಂಕಾರವನ್ನ, ಮಹೇಶ್ವರಿ ಕೋಪವನ್ನ
ವೈಷ್ಣವಿ ದುರಾಶೆಯನ್ನ. ಹೀಗೆ ನಮ್ಮ ಮನಸ್ಸೇ ಒಂದು ಯುದ್ಧಭೂಮಿಯಾದಾಗ ಇವರೇ ನಮ್ಮ ಆಂತರಿಕ ಆಯುಧಗಳಾಗ್ತಾರೆ. ಇದನ್ನ ಒಂದು ರೀತಿ ಹೀಗೆ ಹೇಳಬಹುದು, ಇವರು ನಮ್ಮ ಆತ್ಮಕ್ಕೆ ಮಾಡುವ ಕಾಸ್ಮಿಕ್ ಅಕ್ಯುಪಂಕ್ಚರ್ ಇದ್ದ ಹಾಗೆ. ನಮ್ಮಲ್ಲಿ ಆಳವಾಗಿ ಬೇರೂರಿರುವ ಕರ್ಮದ ಅಡೆತಡೆಗಳು, ಭಾವನಾತ್ಮಕ ಕಲ್ಮಶಗಳು ಇವೆಲ್ಲವನ್ನೂ ತೆಗೆದುಹಾಕ್ತಾರೆ. ಈಗ ಅವರ ಅತ್ಯಂತ ಪ್ರಸಿದ್ಧ ಪಾತ್ರದ ಕಡೆಗೆ ಹೋಗೋಣ. ಅದೇ ಬ್ರಹ್ಮಾಂಡದ ಮಹಾನ್ ಯೋಧರ ಪಾತ್ರ. ಇವರು ಕೇವಲ ದೇವತೆಗಳ ಶಕ್ತಿರೂಪಗಳು ಅಷ್ಟೇ ಅಲ್ಲ, ಬದಲಿಗೆ ರಣರಂಗದಲ್ಲಿ ದುಷ್ಟರನ್ನ ಸಂಹಾರ ಮಾಡುವವರು. ರಕ್ತಬೀಜ ಅನ್ನೋ ರಾಕ್ಷಸನ ವಿರುದ್ಧದ ಯುದ್ಧವಿದೆಯಲ್ಲ, ಅದು ಇವರ ಪರಾಕ್ರಮಕ್ಕೆ ಒಂದು ಅದ್ಭುತ ಉದಾಹರಣೆ. ರಕ್ತಬೀಜ ಏನೂ ಸಾಮಾನ್ಯ ರಾಕ್ಷಸ ಆಗಿರ್ಲಿಲ್ಲ. ಅವನಿಗೆ ಒಂದು ವಿಚಿತ್ರವಾದ ವರ ಇತ್ತು. ಅವನ ದೇಹದಿಂದ ಒಂದು ಹನಿ ರಕ್ತ ನೆಲಕ್ಕೆ ಬಿದ್ರೂ ಸಾಕು, ಅದ್ರಿಂದ ಅವನ ಹಾಗೆ ಇನ್ನೊಬ್ಬ ರಾಕ್ಷಸ ಹುಟ್ಕೊಳ್ತಿದ್ದ. ಇದರಿಂದಾಗಿ ಅವನನ್ನ ಸೋಲ್ಸೋದು ಅಸಾಧ್ಯವೇನೋ ಅನಿಸ್ಬಿಟ್ಟಿತ್ತು. ಇಂಥ ಸಂದರ್ಭದಲ್ಲಿ ದೇವಿಗೆ ಸಹಾಯ ಮಾಡೋಕೆ ದೇವತೆಗಳು ತಮ್ಮ ಶಕ್ತಿಗಳನ್ನ ಅಂದ್ರೆ ಈ ಮಾತೃಕೆಯರನ್ನ ಯುದ್ಧಭೂಮಿಗೆ ಕಳುಹಿಸಿದರು. ಅವರು ಕೂಡ ತಮ್ಮ ದೈವಿಕ ಪ್ರತಿರೂಪಗಳ ಹಾಗೆ ಅದೇ ಆಯುಧ, ಅದೇ ವಾಹನಗಳ ಸಮೇತ ಯುದ್ಧರಂಗಕ್ಕೆ ಎಂಟ್ರಿ ಕೊಟ್ರು. ಹಾಗಾದ್ರೆ ಇಂಥ ರಾಕ್ಷಸನನ್ನ ಸೋಲಿಸಿದ್ದು ಹೇಗೆ? ನೋಡಿ, ಇಲ್ಲೇ ಅವರ ಯುದ್ಧತಂತ್ರದ ಜಾಣ್ಮೆ ಇರೋದು. ಅವರ ಮುಖ್ಯ ಗುರಿ ಒಂದೇ ಆಗಿತ್ತು. ರಕ್ತಬೀಜನ ಒಂದು ಹನಿ ರಕ್ತ ಕೂಡ ನೆಲಕ್ಕೆ ಬೀಳ್ಬಾರ್ದು. ಅದಕ್ಕೋಸ್ಕರ ಬೇರೆ ಮಾತೃಕೆಯರೆಲ್ಲ ಆ ರಾಕ್ಷಸನ ಕ್ಲೋನ್ಗಳ ಜೊತೆ ಹೋರಾಡ್ತಿದ್ರೆ, ಚಾಮುಂಡ ಅವಳು ನೆಲಕ್ಕೆ ರಕ್ತ ಬೀಳೋದಕ್ಕೂ ಮುಂಚೆ ಅದನ್ನ ಕುಡ್ದುಬಿಟ್ಲು. ಇದು ನಿಜಕ್ಕೂ ಒಂದು ಟೀಮ್ ವರ್ಕ್ ಅಲ್ವಾ? ಈ ಒಂದು ಸಾಮೂಹಿಕ ಪ್ರಯತ್ನದಿಂದಲೇ ರಕ್ತಬೀಜನ ಶಕ್ತಿ ಪೂರ್ತಿ ಖಾಲಿಯಾಗಿ ಅವನ ಅಂತ್ಯ ಆಯ್ತು. ಸರಿ, ಇವರ ಕಥೆ ಕೇವಲ ಯುದ್ಧಭೂಮಿಗೆ ಸೀಮಿತವಾಗಿಲ್ಲ. ಈಗ ನಾವು ಅವರ ಆಂತರಿಕ ಅಂದ್ರೆ ಆಧ್ಯಾತ್ಮಿಕ ಮಹತ್ವದ ಕಡೆಗೆ ಗಮನ ಕೊಡೋಣ. ಇದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಪುರಾಣಗಳ ಪ್ರಕಾರ ಇವರು ಹುಟ್ಟಿದ್ದೇ ಯುದ್ಧಕ್ಕಾಗಿ, ರಾಕ್ಷಸರನ್ನ ಸಂಹಾರ ಮಾಡೋಕೆ. ಆದ್ರೆ ಮಹಾಭಾರತದಲ್ಲಿ ಒಂದು ಕಥೆಯಿದೆ. ಅಲ್ಲಿ ಇವರನ್ನ ಶಿಶುಸ್ಕಂದನನ್ನ ಕೊಲ್ಲೋಕೆ ಕಳುಹಿಸಲಾಗುತ್ತೆ. ಆದ್ರೆ ಅಲ್ಲಿಗ್ ಹೋದ್ಮೇಲೆ ಮಾತೃವಾತ್ಸಲ್ಯದಿಂದ ಅವನನ್ನ ಬೆಳೆಸ್ತಾರೆ. ಹಳೆ ಶಿಲ್ಪಕಲೆಗಳಲ್ಲಿ ಕೂಡ ಇವರನ್ನ ಹೆಚ್ಚಾಗಿ ಮಕ್ಕಳ ಜೊತೆ ಚಿತ್ರಿಸಿರೋದನ್ನ ನೋಡಬಹುದು. ಇದು ಅವರ ಪೋಷಣೆಯ ಗುಣವನ್ನ ಎತ್ತಿ ತೋರಿಸುತ್ತೆ. ಇವರ ಆಧ್ಯಾತ್ಮಿಕ ಕಾರ್ಯದ ಕ್ಲೈಮ್ಯಾಕ್ಸ್ ಅನ್ನ ನಾವು ತಾಂತ್ರಿಕ ಸಂಪ್ರದಾಯಗಳಲ್ಲಿ ನೋಡಬಹುದು. ಇಲ್ಲಿ ಇವರು ನಮ್ಮ ದೇಹದ ಶಕ್ತಿ ಕೇಂದ್ರಗಳಾದ ಚಕ್ರಗಳ ಮೂಲಕ ಪ್ರಜ್ಞೆಯನ್ನ ಮೇಲಕ್ಕೆ ಕೊಂಡೊಯ್ಯುತ್ತಾರೆ. ಈ ಆಧ್ಯಾತ್ಮಿಕ ಪ್ರಯಾಣ ಶುರುವಾಗೋದು ಬೆನ್ನುಮೂಳೆಯ ತಳದಲ್ಲಿರೋ ಮೂಲಾಧಾರ ಚಕ್ರದಿಂದ. ಅಲ್ಲಿ ಬ್ರಹ್ಮಾಣಿ ಜ್ಞಾನದ ಕಿಡಿಯನ್ನ ಹೊತ್ತಿಸ್ತಾಳೆ. ಆಮೇಲೆ ಉಳಿದ ದೇವತೆಗಳು ನಮ್ಮ ಆತ್ಮವನ್ನ ಮೇಲಿನ ಚಕ್ರಗಳ ಮೂಲಕ, ಅಂದ್ರೆ ನಮ್ಮ ಭಾವನೆಗಳ ಕೇಂದ್ರಗಳ ಮೂಲಕ ಮುನ್ನಡೆಸ್ತಾರೆ. ಕೊನೆಗೆ ತುತ್ತ ತುದಿಯಲ್ಲಿ ಅಂದ್ರೆ ಸಹಸ್ರಾರ ಚಕ್ರದಲ್ಲಿ ಚಾಮುಂಡ ನಮ್ಮ ಅಹಂಕಾರವನ್ನ ಪೂರ್ತಿಯಾಗಿ ಕರಗಿಸಿ ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ದಾರಿ ಮಾಡ್ಕೊಡುತ್ತಾಳೆ. ಈ ಬ್ರಹ್ಮಾಂಡದ ಅಕ್ಯುಪಂಕ್ಚರ್ ಅನ್ನೋ ಹೋಲಿಕೆ ಏನಿದೆಯಲ್ಲ, ಇದು ಎಲ್ಲವನ್ನೂ ಒಂದೇ ಮಾತಲು ಏಯ್ಬಿಡುತ್ತೆ. ಅಂದ್ರೆ ಮಾತೃಕೆಯರು ಕೇವಲ ಯೋಧರಲ್ಲ, ಅವರು ನಮ್ಮ ಸೂಕ್ಷ್ಮ ದೇಹವನ್ನು ಭೇದಿಸಿ ಅಲ್ಲಿ ಸಿಕ್ಕಾಕೊಂಡಿರೋ ಕರ್ಮದ ಅಡೆತಡೆಗಳನ್ನ ತೆಗೆದುಹಾಕೋ ದೈವಿಕ ವೈದ್ಯರು. ಅವರು ನೋಡೋಕೆ ಉಗ್ರರಾಗಿರ್ಬೋದು, ಆದರೆ ಅವರ ಅಂತಿಮ ಗುರಿ ಆಳವಾದ ಆಂತರಿಕ ಚಿಕಿತ್ಸೆ ಮತ್ತು ಪರಿವರ್ತನೆ. ಹಾಗಾದ್ರೆ ಈ ಶಕ್ತಿಶಾಲಿ ದೇವತೆಗಳು ನಮ್ಮ ಸ್ವಂತ ಆಂತರಿಕ ಯುದ್ಧಗಳನ್ನು ಎದುರಿಸಲು ನಮಗೆ ಹೇಗೆಲ್ಲ ಸ್ಫೂರ್ತಿ ನೀಡಬಹುದು? ಯೋಚಿಸಿ.